ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣ, 2025 ಮತ್ತು 26ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನೋಡೋಣ. ಉತ್ತರ ಸಹಿತ ಮಾಡೆಲ್ ಕ್ವಶನ್ ಪೇಪರ್ ಆಫ್ ದ SSLC ಮಾಡೆಲ್ ಕ್ವಶನ್ ಪೇಪರ್ 1 2025 ಮತ್ತು 2026. ನಾಳೆ ಐತಲ್ಲ ಸಮಾಜ ವಿಜ್ಞಾನ ವಿಷಯ ಯಾವುದಂದ್ರೆ ಸಮಾಜ ವಿಜ್ಞಾನ, ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್, ಸಬ್ಜೆಕ್ಟ್ ಕೋಡ್ 85 ಕೆ ವಿಶೇಷ ಸಂಗೀತ. ಇಲ್ಲಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಇವತ್ತಿನ ಕ್ಲಾಸ್ ಒಳಗೆ ನಾಳೆ ಪೂರ್ವ ಸಿದ್ಧತಾ ಪರೀಕ್ಷೆ 2 ಅದಾವ SSLC. ವಿಡಿಯೋನ ಕೊನೆ ತನಕ ನೋಡ್ರಿ, ನಿಮ್ಗೆ ಸರಿಯಾದ ಉತ್ತರ ಮತ್ತು ಇವು ಕ್ವಶನ್ಗಳನ್ನು ಬೀಳುವ ಚಾನ್ಸಸ್ ಜಾಸ್ತಿ ಇರ್ತದ. ಇಲ್ಲಿ 4 ಕ್ವಶನ್ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಅದಾವ, ಈಗಾಗಲೇ ನೋಡ್ಕೋರಿ. ಈ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡೋಣ ಬರ್ರಿ. ಫಸ್ಟ್ ನೋಡ್ರಿ MCQs ಕ್ವಶನ್ಗಳ. ಮೈಸೂರು ಸಂಸ್ಥಾನ ರಾಜ್ಯಗೀತೆ ಕಾಯುವ ಶ್ರೀ ಗೌರಿಯನ್ನು ರಚಿಸಿದವರು ಯಾರು ಅಂತ ಕೇಳ್ಯಾರ, ಬಸಪ್ಪ ಶಾಸ್ತ್ರಿ. ತದನಂತರ ಪ್ರಥಮ ಮಹಾಯುದ್ಧವನ್ನ ಕೊನೆಗೊಳಿಸಿದ ಒಪ್ಪಂದ ಯಾವ್ದು ಅಂತ ಕೇಳ್ಯಾರ್ರಿ, ವರ್ಸಲ್ಸ್ ಒಪ್ಪಂದ. ತದನಂತರ 3 ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ ವಿಫಲವಾಗಲು ಕಾರಣ ಏನಂತ ಕೇಳ್ಯಾನ್ರಿ, ಅಂದ್ರೆ 2ನೇ ಮಹಾಯುದ್ಧ ಪ್ರಾರಂಭ ಆಗ್ತದ. ತದನಂತರ 4 ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಯಾವುದಂದ್ರ ಅಪ್ಪಿಕೋ ಚಳವಳಿ. ಯಾವ್ದ್ರಿ, ಅಪ್ಪಿಕೋ ಚಳವಳಿ. ತದನಂತರ 5 ಭಾರತದ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಹತ್ತಿರ, ಅವಧಿ ಎಷ್ಟಂದ್ರೆ ಅಕ್ಟೋಬರಿಂದ ನವೆಂಬರ್ ತನಕ ಇರ್ತದ. ತದನಂತರ 6 ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಯಾವುದು ಕೇಳ್ಯಾರ, ಸರಿ ಹತ್ರ GPS. ಮಾರ್ಗಸೂಚಿ ಯಾವ್ದಾರ GPS ಆಗಿರ್ತದ. 7ನೇದ್ರಿ, ನಮ್ಮ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹೊಂದಿರುವುದು ಯಾವ್ದಂದ್ರ 3 ಹಂತಗಳನ್ನ ಹೊಂದಿರ್ತದ. ತದನಂತರ 8 ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟರ್ಪ್ರೆನ್ಯೂರ್ ಬಂದಿರುವುದು ಯಾವ ಭಾಷೆಯಿಂದ ಬಂದಿರ್ತದೆ ಅಂದ್ರ ಫ್ರೆಂಚ್ ಭಾಷೆಯಿಂದ ಬಂದಿರ್ತದ. 1 ಅಂಕದ ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ. ಈ ಪ್ಯಾಟರ್ನ್ ಹೆಂಗಿರೋದಿಲ್ಲ, ಈ ಪ್ಯಾಟರ್ನ್ ಪ್ರಕಾರ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಸೇಮ್ ಪ್ಯಾಟರ್ನ್ ಇರ್ತದ. ನೀವು ಸರಿಯಾದ ಉತ್ತರಗಳನ್ನ ಈ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ನೋಡ್ರಿ. ಇಲ್ಲಿ ಉತ್ತರ ಸಹಿತ ಕ್ವಶನ್ ಮತ್ತು ಉತ್ತರಗಳನ್ನ ಎಲ್ಲನೂ ಅದಾವ. ನೀವು ನೋಡ್ಕೊಂಡು ಅದ್ರಲ್ಲಿ ನಿಮ್ಗೆ ಎಕ್ಸಾಮ್ ಚಲೋ ಆಗ್ತದ, ಎಲ್ಲಿ ತಪ್ಪು ಮಾಡ್ತಾರೆ ಎಂಬುದನ್ನು ನಿಮ್ಗೆ ಅರಿವಾಗ್ತದ. ಈಗ 1 ಅಂಕದ ನೋಡು. ಭಾರತದ 9 ಭಾರತವನ್ನು ಒಡೆದು ಆಳುವ ಬ್ರಿಟಿಷ್ 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದರು. ತದನಂತರ ಭಾರತವನ್ನು ಒಡೆದು ಆಳುವ ಬ್ರಿಟಿಷ್ 1909ರಲ್ಲಿ ಭಾರತ ಪರಿಷತ್ತಿನ ಕಾಯ್ದೆಯನ್ನು ಬಳಸಿಕೊಂಡರು ಎಂಬುದನ್ನು ನೋಡ್ಬೋದು. ಹಿಟ್ಲರ್ ಗೋಬೆಲ್ಸ್ ಹೆಸರಿಂದ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದ್ದನು, ಸರಿಯಾದ ಉತ್ತರ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಹಿಟ್ಲರ್ ಗೋಬೆಲ್ಸ್ ಹೆಸರಿನಿಂದ ಮುಖ್ಯಮಂತ್ರಿಯನ್ನ ನೇಮಿಸ್ತಾನ್ರಿ. ತದನಂತರ ವಿಶ್ವಸಂಸ್ಥೆಯ ದತ್ತಿ ಸಮಿತಿಯ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ ಅಂತ ಕೇಳ್ತಾರ. ಏಕೆಂದರೆ ಇಂದು ಯಾವ ಭೂಪ್ರದೇಶವು ಈ ಸಮಿತಿಯ ಆಡಳಿತ ಒಳಪಟ್ಟಿಲ್ಲ ಎಂಬುದನ್ನು ನೋಡ್ಬೋದು. ತದನಂತರ 12 ಪೂರ್ವಗ್ರಹವನ್ನು ವ್ಯಾಖ್ಯಾನಿಸಿ. ಪೂರ್ವಗ್ರಹ ಅಂದ್ರೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯ ಪೂರ್ವಗ್ರಹ. ತದನಂತರ 13 MRPL ವಿರುದ್ಧ ಚಳವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಗಿದೆ, ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂದು MRPL ವಿರುದ್ಧ ಚಳವಳಿಯನ್ನು ಹಮ್ಮಿಕೊಳ್ಳಲಾಯಿತು. ತದನಂತರ 14ನೇ ಪ್ರಶ್ನೆ, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ ಎತ್ತರ, ಏಕೆಂದರೆ ಅದು ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಹೊಂದಿದ್ದು ಎಂಬುದನ್ನು ನಿಮ್ಗೆ ಆದ್ರೂ ಗೊತ್ತಿದೆ. 15 ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಏಕೆ ಕರೆಯಲಾಗುತ್ತದೆ, ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸ್ತದ, ಅದಕ್ಕೆ ಅದನ್ನ ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೀತಾರ್ರಿ.
16 ಕೇಂದ್ರ ಸರ್ಕಾರದ ಮುಂಗಡ ಪತ್ರದ ಲೋಕಸಭೆಯಲ್ಲಿ ಯಾರ ಮಂಡಿಸಿರುತ್ತಾರೆ? ಕೇಂದ್ರ ಹಣಕಾಸು ಸಚಿವ ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನ ಲೋಕಸಭೆಯಲ್ಲಿ ಮಂಡಿಸಿರ್ತಾರೆ. ತದನಂತರ ಇಲ್ಲಿ 2 ಅಂಕದ ಪ್ರಶ್ನೆಗಳಿರ್ತಾವ. 17 ಸಾರ್ವಜನಿಕ ಆಡಳಿತ ಉಪಯೋಗಗಳನ್ನ ಪಟ್ಟಿ ಮಾಡ್ರಿ. ಇದರೊಳಗೆ ನೀವು ಏನೇನು ಬರಿಬೇಕಂದ್ರೆ ಅಲ್ಲಿ ಮಾನವ, ಉತ್ತರ ಮಾನವ ಸರ್ವಾಂಗೀಣ ಅಭಿವೃದ್ಧಿಯ ಸಹಾಯಕ ಆಗಿರ್ತಾನ, ಸಾರ್ವಜನಿಕ ಹಿತಾಸಕ್ತಿ ಕಾಪಾಡ್ತದ, ಸರ್ಕಾರದ ಆಧಾರ ಸ್ತಂಭವಾಗಿರ್ತದ, ಸಾಮಾಜಿಕ ಜವಾಬ್ದಾರಿ ಇರ್ತದ, ಸಾಮಾಜಿಕ ಆಡಳಿತ ಹೃದಯ ಇರ್ತದ, ಕಾನೂನು ಮತ್ತು ನೀತಿಯ ಅನುಷ್ಠಾನ ಆಗಿರ್ತದ, ಸಾಮಾಜಿಕ ಭದ್ರತೆ ರೂಢಿಪಡಿಸುವುದು. ತದನಂತರ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ ಮಾಡ್ತದ, ಸುಖಿ ರಾಜ್ಯಕ್ಕೆ ಅವಶ್ಯ ಆಗಿರ್ತದ. ಇಲ್ಲಿ 2 ಕ್ವಶನ್ ಕೊಟ್ಟಿರ್ತಾನೆ, 6 ಕ್ವಶನ್ ಕೊಟ್ಟಿರ್ತಾನೆ. 6 ಕ್ವಶನ್ ನೋಡಿ ಬರ್ರಿ, ನಿಮ್ಮ ಸಜಿ ಯಾವ್ದು ಅನಿಸ್ತದೆ ಅದನ್ನು ಬರಿಬಹುದು. ಇಲ್ಲ 6 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಪಟ್ಟಿಯನ್ನು ಮಾಡ್ರಿ ಅಂತ. ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಚೀನಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ. ನಿಮ್ಗೆ ಯಾವ್ದು ಸಜಿ ಅನಿಸುತ್ತೆ ಅದನ್ನ ಬರಿಬೋದು ಎಕ್ಸಾಮ್ದೊಳಗೆ. ನಿಮ್ಗೆ ಯಾವ್ದು ನೆನಪಿರ್ತದೆ ಅದ. 18 ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆ ಹೇಗೆ ನಿಯಂತ್ರಿಸಬಹುದು? ಅಂದ್ರೆ ವರದಕ್ಷಿಣೆ ಯಾವ ರೀತಿಯ ನಿಯಂತ್ರಣ ತರ್ತೀರಿ ಎಂಬುದನ್ನು ಕೇಳಿದ್ರೆ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಸರಿಯಾಗಿ ಗೊತ್ತಾಗ. ಜನ ಜಾಗೃತ ಮೂಲಕ ಅಂತರ್ ಜಾತೀಯ ವಿವಾದ, ಆಧುನಿಕ ಪ್ರಚಾರ ಮಾಧ್ಯಮ. ತದನಂತರ ಸ್ವಯಂ ಸೇವಾ ಸಂಘಟನೆಗಳು, ಮಹಿಳಾ ಸಂಘಟನೆಗಳಿಗೆ ಪ್ರೋತ್ಸಾಹ ನೀಡುವುದು. ತದನಂತರ 3 ಕ್ವಶನ್ ರೀ, ಸಾಮಾಜಿಕ ಸ್ತರ ವಿನ್ಯಾಸವು ಹೇಗೆ ರೂಪುಗೊಂಡಿದೆ? ಸರಿಯಾದ ಉತ್ತರ ಸಾಮಾಜಿಕ ಸ್ತರ ವಿನ್ಯಾಸವು ಆದಾಯ, ಶಿಕ್ಷಣ, ಉದ್ಯೋಗ, ಬುದ್ಧಿಶಕ್ತಿ, ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ತದನಂತರ ಬಡವ ಬಲ್ಲಿದ ಅದೇ ರೀತಿ ತಿರಸ್ಕಾರ, ಅಗೌರವ, ದ್ವೇಷ ಮೊದಲಾದವುಗಳನ್ನು ಆಧಾರದ ಮೇಲೆ ರೂಪುಗೊಂಡಿವೆ ಎಂಬುದನ್ನು ತಿಳಿಬಹುದು. 19ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಭಾರತದಲ್ಲಿ ಬ್ರಿಟಿಷರ ವಿಸ್ತರಣೆಗೆ ಸಹಾಯಕವಾಯಿತು. ಸಮರ್ಥಿಸಿ. ಉತ್ತರ ಯಾವ ರೀತಿ ಬರಿಬೇಕ್ರಿ? ಯಾವುದೇ ಭಾರತೀಯ ರಾಜನ ಮಕ್ಕಳಿಲ್ಲದೆ ಸತ್ತರೆ ಅವರ ದತ್ತು ಪುತ್ರನಿಗೆ ಉತ್ತರಾಧಿಕಾರತ್ವ ಹಕ್ಕಿಲ್ಲ ಎಂಬ ಅಂತಹ ಲಾಡಾಲ್ ಔಷಧ ತರ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಇಲ್ಲಿ ರಾಜ್ಯವನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗಿತ್ತು. ಇಲ್ಲಿ ಸತ್ತಾರ್, ಜೈಪುರ್, ಸಬಲ್ಪುರ್ ಮತ್ತು ಉದಯ್ಪುರ್, ಝಾನ್ಸಿ, ನಾಗ್ಪುರ್ ಬ್ರಿಟಿಷರ ವಶವಾದವು. 20ನೇದ್ರಿ ಸ್ವಾತಂತ್ರ್ಯದ ನಂತರ 20ನೇ ಕ್ವಶನ್, ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಎದುರಿಸಿದ ಸಮಸ್ಯೆಗಳು ಯಾವುವು? ಭಾರತ ಯಾವ ರೀತಿ ಎದುರಿಸಿದ ಸಮಸ್ಯೆಗಳನ್ನ ತಿಳಿಸ್ರಿ. ಅವಾಗ ನಿರಾಶ್ರಿತರ ಸಮಸ್ಯೆ ಭಾಳ ಆಗಿದ್ದು ರೀ. ಕೋಮುಗಲಭೆ, ಸರ್ಕಾರದ ರಚನೆ, ದೇಶಿ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ, ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ, ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಬಡತನ, ಭ್ರಷ್ಟಾಚಾರ, ಲಾಭಕೋರತನ, ತದನಂತರ ಕಳ್ಳ ಸಾಕಾಣಿಕೆ. ಇಲ್ಲಷ್ಟು ಅದಾವ. ಅವ್ನು ಸರಿಯಾಗಿ ನೋಡ್ಕೋದೆ, ನೋಟ್ಸ್ ಮಾಡ್ಕೋಬೇಕಾದ್ರೆ ನೋಟ್ಸ್ ಮಾಡ್ಕೋದ್ರೆ ಎಲ್ಲ ವಿಡಿಯೋ ಒಮ್ಮೆ 2 ಸಲ ನೋಡಿದ್ರೆ ನಿಮ್ಗೆ ಎಕ್ಸಾಮ್ದಾಗ ಹೋಗಿ ಡಾಟ್ ಆನ್ಸರ್ನ ಹೇಳಿಸ್ಬೇಕ್ರಿ. ಅಟ್ ಪರ್ಫೆಕ್ಟ್ ಆಗ್ತೀರಿ. 21ನೇ ಪ್ರಶ್ನೆ, ಮಳೆ ನೀರು ಕೊಯ್ಲು ವಿಧಗಳ್ಯಾವು? ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸಿಡುದ್ರಿ. ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸುವುದು. 22ನೇ ಪ್ರಶ್ನೆ, ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯ ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿವೆ. ಸಮರ್ಥಿಸಿ ಅಂತ ಹೇಳಿದಾರೆ. ಸರಿಯಾದ ಉತ್ತರ ಇಲ್ಲಿ ಹೆಚ್ಚು ವಾಣಿಜ್ಯ ಮಾದರಿಯ ಬೆಳೆಗಳಾಗಿರ್ತಾವ, ಅದೇ ರೀತಿಯ ಅಲ್ಪಾವಧಿ ಬೆಳೆಗಳಾಗಿರ್ತಾವ. ಸರ್ಕಾರ ಹೆಚ್ಚು ಪ್ರಾಮುಖ್ಯತೆ ನೀಡ್ತದ, ಅಪಾರ ಪ್ರಗತಿಯ ಸಾಧಿಸಿದೆ ಮತ್ತು ರೈತರ ಆದಾಯ ವೃದ್ಧಿಸಲು ಪೂರಕವಾಗಿದೆ. ತದನಂತರ 23ನೇ ಪ್ರಶ್ನೆ, ಹಸಿರು ಕ್ರಾಂತಿ ಹಲವಾರು ಅಂಶಗಳನ್ನ ಪ್ರಭಾವವಾಗಿತ್ತು ಎಂಬುದನ್ನ ಸಮರ್ಥಿಸ್ರಿ ಅಂತ ಹೇಳ್ಯಾರ. ಇಲ್ಲಿ ಅವಾಗ ಬರಗಾಲನ್ನ ಬಂದಿತ್ರಿ, ತೀವ್ರ ಬರಗಾಲ ಆಗಿತ್ರಿ. ಆಹಾರ ಧಾನ್ಯಗಳ ಕೊರತೆ, ಹೆಚ್ಚು ಇಳುವರಿಯ ಕೊಡುವ ಬೀಜಗಳು, ರಾಸಾಯನಿಕ ಗೊಬ್ಬರಗಳ ಬಗ್ಗೆ, ಕ್ರಿಮಿನಾಶಕಗಳ ಬಗ್ಗೆ, ನೀರಾವರಿ ಸೌಲಭ್ಯಗಳ ಬಗ್ಗೆ, ಸಹಾಯ ಧನ ವ್ಯವಸ್ಥೆ ಆಗಿರ್ತದ, ಕಡಿಮೆ ಬಡ್ಡಿ ದರದ ಸಾಲ, ಉಗ್ರಾಣಗಳ ವ್ಯವಸ್ಥೆ, ಸತ್ಯಾಗಾರಗಳ ವ್ಯವಸ್ಥೆ ಇತ್ಯಾದಿಗಳನ್ನು ಇಲ್ಲಿ ನೋಡ್ಬೋದು ನಾವು. 24ನೆಯ ಪ್ರಶ್ನೆ, ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಗ್ರಾಹಕರ ಹಿತರಕ್ಷಣೆಗೆ ಹೇಗೆ ಮಾಡ್ತದ ಎಂಬುದನ್ನು ಪಾಯಿಂಟ್ಸ್ ನೋಡ್ಕೊರಿ ನೀವು. ಇಲ್ಲಿ ಪಾಯಿಂಟ್ಸ್ ಸಾಕಷ್ಟು ಅದಾವ. ಇಲ್ಲಿ ಸರಕುಗಳ ಆಯ್ಕೆ ಹಕ್ಕು ಇರ್ತದ, ಸರಕುಗಳ ಬಗ್ಗೆ ಮಾಹಿತಿ ಹಕ್ಕು ಇರ್ತದ. ಅದೇ ರೀತಿ ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರ
ಜಾಗೃತಿಯನ್ನು ಮೂಡಿಸ್ತದ. ಇಲ್ಲಿ ಗುಣಮಟ್ಟದ ಅಳತೆಯ ತೂಕ ಬೆಲೆ ಇತ್ಯಾದಿಗಳನ್ನ ಮೇಲೆ ನಿರ್ಧಾರ ಮಾಡ್ತದ. ಅಪಾಯಕಾರಿ ವಸ್ತುಗಳನ್ನ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸ್ತದ. ಪ್ರತಿ ಒಂದನ್ನ ನೀವು ನೋಡ್ಕೋರಿ ಎಕ್ಸಾಮ್ ಬೀಳುವುದು ಚಾನ್ಸಸ್ ಭಾಳ ಇರ್ತಾವ. ಯಾಕಂದ್ರ ಗೌರ್ಮೆಂಟ್ ವತಿಯಿಂದ ಕೀ ಆನ್ಸರ್ಗಳ ಬಂದಿರೋದ್ರಿಂದ ಇಲ್ಲಿ 4 ಅದಾವ. ಈಗ 13 ಬಿದ್ರ ಪಾಸ್ ರೀ. 13 ಬಿದ್ರ ಪಾಸ್ ಎಂಬುದನ್ನ ನಿಮಗೆ ಗೊತ್ತಿರಬಹುದು. ಆದ್ರ ಥಿಯರಿ 13 ಬೀಳ್ಬೇಕ್ರಿ. ಇಂಟರ್ನಲ್ ಮಾರ್ಕ್ಸ್ ಅವ್ರ ಕೊಡ್ತಾರ್ರಿ. ಅದು ಬಿಟ್ಟ ತದನಂತರ ಇಲ್ಲಿ 6 ವಾಕ್ಯದ ಅಂಶಗಳನ್ನ ಅದಾವ. 6 ವಾಕ್ಯದ ಅಂಶಗಳನ್ನ ಇಲ್ಲಿ ಏನೇನು ಬರಿಬೇಕು ನಿಮ್ಮ 6 ವಾಕ್ಯದ ಅಂಶಗಳಲ್ಲಿ? ಇವು 6 ವಾಕ್ಯದ ಅಂಶಗಳಲ್ಲಿ ಭಾರತ ಹೊಸ ಜಲಮಾರ್ಗ ಕಂಡವ್ರು ಯಾರ್ರಿ? ವಾಸ್ಕೋ ಡಿ ಗಾಮ. ಅವ್ನ ಪಾಯಿಂಟ್ಸ್ ಅದಾವ ನೋಡ್ಕೊರಿ. ತದನಂತರ ಬ್ರಿಟಿಷರ ಭೂ ಕಂದಾಯ ಪದ್ಧತಿಯನ್ನ ಭಾರತೀಯ ರೈತ ಮೇಲಾದ ಪರಿಣಾಮಗಳನ್ನು ವಿವರಿಸಿದಾರ. ಇಲ್ಲಿ ಅವತರ ಪಾಯಿಂಟ್ಸ್ ಅನ್ನ ನಾವು ಹಂತ ಹಂತವಾಗಿ ಪಾಯಿಂಟ್ಸ್ ಇಲ್ದಾವ ಸರಿಯಾಗಿ ನೋಡ್ಕೊಂಡು ಎಕ್ಸಾಮ್ ಬರ್ರಿ. ಒಳ್ಳೇದಾಗಲಿ ನಿಮ್ಗೆ. ಪ್ರತಿಯೊಂದು 26ನೇ ಪ್ರಶ್ನೆ. ಅರಣ್ಯಗಳ ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಕರಣವಾಗಿದೆ, ಹೇಗೆ ಉತ್ತರಿಸಿ ತಿಳಿಯರ? ಆನ್ಸರ್ಗಳನ್ನ ನೋಡ್ಕೊರಿ. ಕ್ವಶನ್ ಅದಾವ ಅಲ್ಲೇ, ಆನ್ಸರ್ ಅದಾವ ಅಲ್ಲೇ. ಗ್ರಾಮೀಣ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿರಿ. ಈ ಕ್ವಶನ್ ಆನ್ಸರ್ ಇಲ್ಲಿದ ನೋಡ್ರಿ. ಬಡತನ ಹೆಚ್ಚಾಗಿದೆ, ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ಯಾವ, ಆದಾಯ ತುಂಬಾ ಕಡಿಮೆ ಇದೆ, ಅನಕ್ಷರತೆ ಎದ್ದು ಕಾಣುತ್ತಿದೆ, ಅಪೌಷ್ಟಿಕತೆ ಕಂಡು ಬರುವುದು, ನಿಯಮಗಳ ಜಾಸ್ತಿ ಇದಾವ ನೋಡ್ಕೊರಿ. ಅಥವಾ ಕ್ವಶನ್ ಇದ ಅದನ್ನು ನೋಡ್ಕೊರಿ. ಇಲ್ಲಿ ಕ್ವಶನ್ ಬಾರಿ ಇದಾವ್ರಿ. ನೀವು ಸರಿಯಾಗಿ ಹೋದ್ರಂದ್ರ 620 ಅಂಕಗಳನ್ನ ತಗೋಬಹುದು. ಪ್ರತಿಯೊಂದಕ್ಕೂ ಮಾರ್ಕ್ಸ್ಗಳನ್ನ ಯಾಡ್ದಾವ. ಆ ಕಾರಣದಿಂದ ನೀವು ಸರಿಯಾಗಿ ಹಂತ ಹಂತವಾಗಿ ಸಂಘಟಿತ ಕೆಲಸಗಾರರಿಂದ ಅಸಂಘಟಿತ ಇದು ಫಿಕ್ಸ್ ನೋಡ್ರಿ. ನಾಳೆ ಎಕ್ಸಾಮ್ಗೆ ಫಿಕ್ಸ್ ನೋಡ್ರಿ. ಇದು ಪೂರ್ವ ಸಿದ್ಧತಾ ಪರೀಕ್ಷೆ ಫಿಕ್ಸ್ ಆಕತ್ತಂದ್ರೆ ಭೂ ಕುಸಿತಕ್ಕೆ ಕಾರಣಗಳನ್ನು ನೀವು ಜನರಲ್ ಬರಿಬೋದು. ಗಣಿಗಾರಿಕೆ, ಅರಣ್ಯ ನಾಶ, ಪರ್ವತಗಳ ಹರಿಯುವ ನೀರು, ಸಡಿಲವಾದ ಮಣ್ಣಿನ ಪದರ, ಕಡಿದಾದ ಇಳಿಜಾರಿನ ಉಳಿಮೆ ಮಾಡುವುದು, ನೀವು ನಿಯಮಗಳನ್ನು ಬರಿತಾವೆ. ಇಲ್ಲಿ 4 ಅಂಕ. ಇಲ್ಲಿ ಕೆಳಗೆ ಪ್ರಶ್ನೆಗಳ 8 ವಾಕ್ಯದ ಅಂಶಗಳಂದಾವ. ಇಲ್ಲಿ ಸರಿಯಾಗಿ ಹಂತ ಹಂತವಾಗಿ ನೀವೇನ್ ಮಾಡ್ಬೇಕಾ ಬರಿಬೇಕು. ಅಥವಾ ಕ್ವಶನ್ಗಳನ್ನ ದಯಾನಂದ ಸರಸ್ವತಿ ಅವರ ಕೊಡುಗೆಗಳನ್ನ ವಿವರಿಸಿ. ದಯಾನಂದ ಸರಸ್ವತಿ ಕೊಡುಗೆಗಳನ್ನ ವಿವರಿಸಿ. ಅವ್ರ ಕೊಡುಗೆ ಏನೇನ್ ಮಾಡ್ಯಾರ? ಸುದ್ದಿ ಚಳವಳಿ ಆರಂಭ ಮಾಡ್ಯಾರ್ರಿ. ಸತ್ಯಾರ್ಥ ಪ್ರಕಾಶ್ ಅವರ ಕೃತಿ. ಶಾಲೆ ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾರ. ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಿಸಿದಾರ. ಆರ್ಯ ಸಮಾಜ ಸ್ಥಾಪನೆ. ಪಾಯಿಂಟ್ ಅನ್ನ ಪ್ರತಿಯೊಂದದಾವ. ನೀವು ಸರಿಯಾಗಿ ನೋಡ್ಕೊಂಡ ಇದ್ದಿದ್ದಿಲ್ಲ ನಾಳೆ ಎಕ್ಸಾಮ್ ಬರೋ ಚಾನ್ಸಸ್ ಜಾಸ್ತಿ ಇರ್ತಾವ. ಇದು ಎನ್ಯುವಲ್ ಎಕ್ಸಾಮ್ಗೂ ಬರ್ತಾವ. ನೀವು ಇಲ್ಲಿ 4 ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಿದಲ್ಲಿ ನೀವು ಭಾರಿ ಬೆನಿಫಿಟ್ ಐತ್ರಿ. ಇಲ್ಲಿ ಭಾರತ್ ಮ್ಯಾಪ್ ಒಳಗ ನಿಮ್ಗೆ ಎಷ್ಟು 5 ಅಂಕ ಬರ್ತಾವ. ಮ್ಯಾಪ್ ಕೊಟ್ಟಿರ್ತಾರ. ಅಲ್ಲಿ ನಾವು ಅಣೆಕಟ್ಟುಗಳನ್ನ ಗುರುತಿಯನ್ನ ಮಾಡ್ಬೇಕ್ರಿ. ಇಲ್ಲಿ ಇಷ್ಟು ಪಾಯಿಂಟ್ ಇರ್ತಾವ. ಇಂದಿರಾ ಪಾಯಿಂಟ್ 23.30 ಉತ್ತರ ಅಕ್ಷಾಂಶ, ಪಾಕ್ ಜಲಸಂಧಿ, ಬಕ್ರಾನಂಗಲ, ತಾರಾಪುರ, ಮುಂಬೈ, ಕೊಚ್ಚಿ, ಪಾರಾದೀಪ ಮತ್ತು ವಿಶಾಖಪಟ್ಟಣ, ದುರ್ಗಾಪುರ ಎಲ್ಲ ಈ ಬರ್ತಾವ. ನೀವು ಸರಿಯಾಗಿ ಅವಕ್ಕೆ ಎಷ್ಟು ಬೇಕಂದ್ರ ಅಷ್ಟು ಗುರುತಿಸ್ರಿ. ಅವನ್ನ ನಿಮಗ ನೋಡಿ ಎಲ್ಲಾನು ನೋಡ್ಕೊರಿ. ಗುರುತಿಸಿದಾರ ಸರಿಯಾಗಿ. ಅವನ ಪಾಯಿಂಟ್ ಇದ್ದಲ್ಲೇ ಗುರುತಿಸ್ರಿ. ಬೇರೆ ಬೇರೆ ಕಡೆ ಗುರುತಾಕ್ ಕೊಡ್ರಿ. ಇಲ್ಲಿ ಅಥವಾ ಕ್ವಶನ್ಗಳಂದಾವ ನೀವು ನೋಡ್ಕೊರಿ. ಹೆಚ್ಚುವರಿ ಕ್ವಶನ್ಗಳನ್ನ ಇರ್ತಾವ, ನೀವು ನೋಡ್ಕೋಬೇಕ. ಹಾಗ ನಮ್ಮ ಚಾನಲ್ಕಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಆಗ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋ ಒಳಗೆ ಮತ್ತೆ ನಾ ಸಿಗ್ತಿರ್ತಾನೆ. ಯಾಕಂದ್ರೆ ನಿಮ್ಮ SSLC ಎಕ್ಸಾಮ್ ಹೋಗಿ ಮಟ್ಟ ನಾ ನಿಮ್ಮ ಬೆನ್ನ ಐತಿರ್ತೀನಿ. ನೀವು ಪಾಸ್ ಆಗಿ ಒಳ್ಳೊಳ್ಳೆ ಹುದ್ದೆಗಳಿಗೆ ನೀವು ಹೋಗ್ಬೇಕು. ಆಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ಕ್ವಶನ್ ಪೇಪರ್ಗಳನ್ನು ಆ್ಯಡ್ ಮಾಡ್ತಿರ್ತೀನಿ ನಾನು. ನಿಮಗೂ ಹೆಲ್ಪ್ ಆಕ್ಕವ, ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಕ್ಕವ. ವಿಡಿಯೋಗಳನ್ನು ಶೇರ್ ಮಾಡ್ರಿ. ಆಗ